ಏಪ್ರಿಲ್ 9 ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಪೋಲಿಂಗ್ ಮುಗೀತು. ಈಗ ಇದೇ ವಿಚಾರಕ್ಕೆ ಲಿಂಕ್ ಅಂತ ಹೇಳಬಹುದು. ಜಮೀರ್ ಅಹಮದ್ ಅವರ ವಿರುದ್ಧವೂ ಕೂಡ ರಿಜ್ವಾನ್ ಅರ್ಷದ್ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರದ ಶಾಸಕ, ಅವರು ತಮ್ಮ ಅಸಮಾಧಾನವನ್ನ ಸ್ಫೋಟಿಸಿದ್ದಾರೆ. ಜಮೀರ್ ನೇತೃತ್ವದಲ್ಲಿ ಸಮರ್ಥ್ಗೆ ಟಿಕೆಟ್ ನೀಡಲು ಒಪ್ಪಿಗೆ ಆಗಿತ್ತು. ಪಕ್ಷಕ್ಕೆ ಮಾತು ಕೊಟ್ಟಂತೆ ನಾವು ಕೆಲಸ ಮಾಡಿದೀವ್ರಿ, ನಮ್ದೇನ್ರಿ ಇದೆ, ನಮ್ದೇನಿಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆದ್ರೆ ಕೆಲವರು ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡಲಿಲ್ಲ. ಹಾಗಾದ್ರೆ ಆ ಕೆಲವರು ಯಾರು? ಸಮರ್ಥ ಪರವಾಗಿ ಹಲವರು ಬೇಕಂತಲೇ ಪ್ರಚಾರ ಮಾಡಲಿಲ್ಲ. ಆ ಹಲವರು ಯಾರು? ಪಕ್ಷದ ಒಳಗಡೆ ಇರೋರು ಪಕ್ಷಕ್ಕೆ ದ್ರೋಹ ಮಾಡಿರಬಹುದು, ಜನರಿಗೆ ತಪ್ಪು ಸಂದೇಶ ಬರುವಂತೆ ನಡೆದುಕೊಂಡಿರಬಹುದು. ಯಾರೋ ಒಬ್ರು ಮಾತ್ರ ನಾಯಕರು ಅಂತ ಮುಸ್ಲಿಮರು ಭಾವಿಸಿಲ್ಲ. ಯಾರು ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ, ಇದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿದೆ, ನಮ್ಗೆ ಯಾರು ಹೇಳಬೇಕಾಗಿಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ಕೆಲಸ ಮಾಡದೇ ಇರೋದು ರಾಜ್ಯ ಮಟ್ಟದ ನಾಯಕರ, ರಾಷ್ಟ್ರೀಯ ನಾಯಕರ ಅನ್ನೋದು ಕೂಡ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಿದೆ. ಯಾರೇ ಬರಲಿ, ಯಾವುದೇ ವ್ಯಕ್ತಿ ಬರಲಿ, ಬರದೇ ಇರಲಿ, ಜನ ಪಕ್ಷಕ್ಕೆ ಓಟ್ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಜಮೀರ್ ಅಹಮದ್ ಖಾನ್ ನಾಯಕತ್ವಕ್ಕೆ ಸೆಡ್ಡು ಹೊಡೆದ್ರ ರಿಜ್ವಾನ್ ಅರ್ಷದ್. ಹೈದರ್ ಪಾಷಾ ಅವರು, ಶ್ರೀಲಂಕಾ ದರ್ಗಾದವರು ಅವರು ಕೂಡ ಬಂದಿದ್ರು. ಅವ್ರು ಬಂದು ಏನು ಸಂದೇಶ ಕೊಟ್ಟು, ಯಾವುದೇ ಕಾರಣಕ್ಕೆ ಅಲ್ಪಸಂಖ್ಯಾತ ಓಟ್ ಭಿನ್ನ ಆಗಬಾರ್ದು, ಅದು ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಬರೋ ರೀತಿ ಆಗುತ್ತೆ, ಅದರಿಂದ ಕಾಂಗ್ರೆಸ್ಗೆ ಸಹಾಯ ಮಾಡಿ ಓಟ್ ಹಾಕಿ, ಇಲ್ಲಾಂದರೆ ಬಿಜೆಪಿಗೆ ಅವಕಾಶ ಸಿಗುತ್ತೆ ಅನ್ನೋ ಸಂದೇಶ ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಸಂದೇಶ ಕೊಟ್ಟಿದ್ದಾರೆ. ಹೈದರ್ ಪಾಷಾ ಅವರು, ಶ್ರೀಲಂಕಾ ದರ್ಗಾದವರು ಅವರು ಕೂಡ ಬಂದಿದ್ರು. ಶಾಸಕರು ಅಲ್ಲೇ ಇದ್ದರು, ನಾಸಿರ್ ಖಾನ್ ಪಠಾಣ್ ಅವರು ಅಲ್ಲೇ ಇದ್ದರು, ತನ್ವೀರ್ ಸೇಠ್ ಅವರು ಬಂದು ಅಲ್ಲೇ ಕ್ಯಾಂಪೇನ್ ಮಾಡಿದ್ದಾರೆ, ಎನ್.ಎ. ಹ್ಯಾರಿಸ್ ಅವರು ಬಂದು ಅಲ್ಲೇ ಇದ್ದು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ರಹೀಮ್ ಖಾನ್ ಅವರು ಮಿನಿಸ್ಟ್ರು, ಅವರು ಕೂಡ ಬಂದು ಅಲ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಯಾಕೆ ಮಾಡಿದ್ದೀವಿ ಅಂದರೆ, ಘೋಷಣೆ ಮಾಡೋಕ್ಕಿಂತ ಮುಂಚೆನೇ, ತೀರ್ಮಾನ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಜೊತೆಗೆಲ್ಲ ಮಾತನಾಡಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಹೋಗಿ ಕೆಲಸ ಮಾಡಿದ್ದೀವಿ. ಕೆಲವರಿಗೆ ನೀವು ಸಮುದಾಯದ ದ್ರೋಹಿಗಳು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಂಬಿಸೋದು ಸರಿಯಲ್ಲ. ಯಾಕಂದರೆ ನಾವು 7-8 ಜನ ಹೋಗಿ ಕೆಲಸ ಮಾಡಿದ್ದು, ನಮಗೆ ಸಮುದಾಯದ ದ್ರೋಹಿ ಅಂತ ಹೇಳೋದು, ಕೆಲವರು ಒಪ್ಕೊಂಡು ಅಲ್ಲಿ ಆ ರೀತಿಯ ಅವರ ಸಮರ್ಥನೆ ಅವ್ರು ತೋರಿಸದೇ ಇರೋದು, ಒಳಗಡೆ ಒಪ್ಕೊಂಡ್ರಲ್ಲ, ಒಪ್ಕೋಬಾರ್ದಿತ್ತಲ್ಲ ಆವಾಗ. ಸೊ ಈ ಸಮಸ್ಯೆ, ಈ ಸಂದೇಶ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ಎಲ್ಲರೂ ಅದೇ ಮೀಟಿಂಗಲ್ಲಿ ಇದ್ದು, ಅದೇ ಟೇಬಲ್ ಮೇಲೆ ಕೂತು ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು, ಮತ್ತು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಆದ್ದರಿಂದ ಯಾರೂ ಕೂಡ ಹಿಂದೆ ಸರಿಯೋಕ್ಕೆ ಆಗೋದೇ ಇಲ್ಲ. ಇಂಥ ಪಕ್ಷ ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿದೆ ಅಂತ ಒಂದು ವಿಚಾರದಲ್ಲಿ ಯಾರಾದರೂ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಅಲ್ಪಸಂಖ್ಯಾತರು ಕೂಡ ಒಪ್ಪೋದಿಲ್ಲ, ಸಮಾಜ ಕೂಡ ಒಪ್ಪೋದಿಲ್ಲ. ಆದರೆ ಅಂಥ ಒಂದು ಪರಿಸ್ಥಿತಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನಗಳು ಮಾಡಿದ್ದಾರೆ. ಅದರಲ್ಲಿ BJPಯವರು ಷಡ್ಯಂತ್ರ ನಡೆಸಿದ್ದಾರೆ, ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷ ಅವರೆಲ್ಲ ಸೇರಿ ನಡೆಸಿದ್ದಾರೆ. ಕೆಲವರು ಒಳಗಡೆ ಇರ್ತಕ್ಕಂಥವ್ರು ನಡೆಸಿರ್ಬೋದು. ಕಾಂಗ್ರೆಸ್ ಪಕ್ಷವನ್ನೇ ಮುಸಲ್ಮಾನರಿಗೆ ಇದು ಮಾಡಿದೆ ಅಂತ ಒಂದು ಬಿಂಬಿಸೋಕ್ಕೆ ಪ್ರಯತ್ನ ಮಾಡಿದಾರಲ್ಲ, ದ್ರೋಹ ಮಾಡಿದ್ದಾರೆ ಅಂತ ಬಿಂಬಿಸಿದ್ರಲ್ಲ, ಅದ್ರ ಬಗ್ಗೆ ನಮಗೆ ದುಃಖವಾಗಿರೋದು. ಮತ್ತು ನಾವಲ್ಲಿ ಹೋಗಿ ಕೆಲಸ ಮಾಡಿದ್ದು ಏನು ಒಪ್ಪಿಗೆ ಆಯಿತು, ಆ ಒಪ್ಪಿಗೆ ತಕ್ಕಂತೆ, ಒಪ್ಪಂದ ತಕ್ಕಂತೆ ಪಕ್ಷದಲ್ಲಿ ಏನು ಮಾತಾಯಿತು ಹೋಗಿರೋದು ಮಾಡಿದ್ದೀವಿ, ಒಗ್ಗಟ್ಟಾಗಿ ಮಾಡಿದ್ದೀವಿ. ಯಾರು ಒಬ್ಬರು ಇಬ್ಬರು ಶ್ರಮಿಸಿದ್ದೀವಿ ಅಂತ ನಾನು ಹೇಳೋದಿಲ್ಲ. ಆಲ್ ಟುಗೆದರ್ ನಾವೆಲ್ಲ ಇಲ್ಲಿ ಕೂತಿರೋರು. ಈಗ ಸಯೀದ್ ಅಹಮದ್ ಅವರು ಇದ್ದಾರೆ, ಚೇರ್ಮನ್ ಆಗಿದ್ದವರು, ಈಗ
ಒಬೇದುಲ್ಲಾ ಶರೀಫ್ ಅವರು ಇದ್ದಾರೆ, ಆಗಾ ಸುಲ್ತಾನ್ ಅವರು ಇದ್ದಾರೆ, ಪಾಷಾ. ಚಾಂದ್ ಪಾಷಾ ಇದ್ದಾರೆ, ಮಕಾಂದರ್ ಇದ್ದಾರೆ. ಎಲ್ಲ ಈ ಥರ ಬಹಳಷ್ಟು ಜನ ಈಗ ಇವರು ಬಂದಿ ಕೆಲವರು ನಾವು ಇಲ್ಲಿ ಇರೋದು. ತುಂಬ ಜನ ತನ್ವೀರ್ ಸೇಠ್ ಅವರು ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎನ್.ಎ. ಹಾರಿಸ್ರವರು ಭಾಳ ಶ್ರಮ ಪಟ್ಟಿದ್ದಾರೆ. ರಹೀಂ ಖಾನ್ ಅವರು ಕೆಲಸ ಮಾಡಿದ್ದಾರೆ. ನಾಸಿರ್ ಹುಸೇನ್ ಅವರು ನಮ್ಮ AICC ಜನರಲ್ ಸೆಕ್ರೆಟರಿ, ರಾಜ್ಯಸಭಾ ಮೆಂಬರ್, ಅವರು ಕೂಡ 3 ದಿವಸ ಅಲ್ಲೇ ಇದ್ದು ಕೆಲಸ ಮಾಡಿದ್ದಾರೆ. ಸೊ ನಾವೆಲ್ಲ ಸೇರಿ ವಿ ಆಲ್ ಹ್ಯಾವ್ ವರ್ಕ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ